ಈಗ ಬ್ರೆತ್ ಬಗ್ಗೆ ಸ್ವಲ್ಪ ವಿಷಯಗಳು. ಶ್ವಾಸದ ಹೇಳ್ಬೇಕಂದ್ರೆ ಶ್ವಾಸದ ಮಹತ್ವ ಅಂತ ಅನ್ಕೋಬಹುದು. ಏನಪ್ಪ ಅಂತಂದ್ರೆ ಇದು ಫಸ್ಟ್ ಅಂಡ್ ಲಾಸ್ಟ್, ಮೊದಲನೇದು ಕೊನೆಯದು ಅದೇ ಅಲ್ವಾ. ಉದಾಹರಣೆಗೆ ತಾಯಿ ಗರ್ಭದಿಂದ ನಾವು ಆಚೆ ಕಡೆ ಬಂದಿವಿ ಅಂದ್ರೆ ನಾವು ಅಲ್ಲಿ ಅಂದ್ರೆ ಒಂಥರ ನಾವು ಏನು ನೋಡೋದಿಲ್ಲ ಅಂದ್ರೆ ಅದು ಶಿಶು ಗಂಡ ಹೆಣ್ಣು ಅಂತ ನೋಡೋದಕ್ಕೂ ಹೋಗೋದಿಲ್ಲ. ನಾವು ಅದು ಗಂಡ ಹೆಣ್ಣು ಅಂತಕ್ಕಂಥ ಮುಂಚೆ ಮೊದಲನೇ ಬ್ರೆತ್ ತಗೊಂಡಿದ್ಯಾ ಇಲ್ಲ, ಒಂಥರ ಕಿರಿಸ್ತಾರಲ್ಲ, ಸೊ ಆ ಸೌಂಡ್ ಬರ್ತದೆ ನೋಡಿ, ಅಷ್ಟುವರೆಗೂ ಎಲ್ಲರೂ ಕಾಯ್ತಾ ಇರ್ತಾರೆ ನೋಡಿದ್ರ. ಅಲ್ಲಿ ಗಂಡು ಹುಟ್ಟಿದೆಯಾ ಇಲ್ಲ ಹೆಣ್ಣು ಹುಟ್ಟಿದೆಯಾ ಅಂತನೂ ನಮಗೆ ಬೇಕಾಗಿಲ್ಲಂತ ವಿಷಯ ಅದು. ಅದನ್ನು ಜಾಸ್ತಿ ಯಾರು ಅಬ್ಸರ್ವ್ ಮಾಡಕ್ ಹೋಗಲ್ಲ. ಹುಟ್ಟಿದ ತಕ್ಷಣವೇ ಡಾಕ್ಟರ್ ಆಗಲಿ ಪೇರೆಂಟ್ಸ್ ಆಗಲಿ ವೆಯ್ಟ್ ಮಾಡ್ತಾರೆ ಒಂದಕ್ಕೆ, ಮೊದಲನೇ ಬ್ರೆತ್ ತಗೊಂಡಿದೆಯಾ ಇಲ್ಲ. ಮೊದಲನೇ ಬ್ರೆತ್ ತಗೊಂಡ್ರೆ ಆ ಸೌಂಡ್ ಇದೆ ನೋಡಿ, ಆ ಆ ಸೌಂಡ್ ಮೊದಲನೇ ಸೌಂಡು, ಮೊದಲನೇ ಕಿರ್ಚೋದಾಗ್ಲಿ, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ. ಜನ್ಮ ತಗೊಂಡ ತಕ್ಷಣವೇ ಇದೇ ನೋಡ್ಬೇಕಾಗಿರುವಂಥದ್ದು, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಏನಾಗುತ್ತಂದ್ರೆ ಆ ಆ ಬ್ರೆತ್ ತಗೊಂಡ ತಕ್ಷಣವೇ ಆ ಸೌಂಡ್ ಬಂದ್ರೆ ಎಲ್ಲರೂ ರಿಲೀಫ್ ಆಗ್ತಾರೆ. ಆಮೇಲೆ ನೋಡ್ತಾರೆ ಗಂಡ ಹೆಣ್ಣು ಏನು ಅಂತ. ಓಕೆ ರೈಟ್, ಅದು ಒಳ್ಳೇದೇ. ಸೊ ಇದೇ ರೀತಿಯಲ್ಲಿ ಏನಾಗುತ್ತಂದ್ರೆ, ಸೊ ಸಾವು ಬರುವಾಗ ಅಷ್ಟೇ ನೀವು ನೋಡಿಬೇಕಂದ್ರೆ ಅಬ್ಸರ್ವ್ ಮಾಡಿ. ಯಾರೇ ಒಬ್ಬರು ವ್ಯಕ್ತಿ ಸಾಯ್ತಾ ಇದ್ದಂದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ. ಯಾವ್ದು ಕಾಯ್ತಾ ಇರ್ತಾರೆ ಹೇಳಿ? ಜನ್ಮ ತಗೊಂಡವಾಗ ಫಸ್ಟ್ ಬ್ರೆತ್ ಕಾಯ್ತಾ ಇರ್ತಾರೆ, ಫಸ್ಟ್ ಬ್ರೀತಿಂಗ್ ತಗೊಂಡಕ್ಕೆ, ಮತ್ತೆ ಅಲ್ಲಿಂದ ಒಂದು ಸೌಂಡ್, ಒಂದು ಕಿರ್ಸೋದು ಅದು ಬರಕ್ಕೆ, ಶಿಶುದ ಒಂದು ಕಿರ್ಸೋದು ಅದು ಬರೋವರೆಗೂ ವೇಟ್ ಮಾಡ್ತಾ ಇರ್ತಾರೆ. ಸಾವು ಟೈಮಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ ಕೊನೆ ಊಪಿರಿ ಹೋಗೋವರೆಗೂ, ನೋಡಿದ್ರ. ಮತ್ತೆ ಅಲ್ಲಿಯೂ ಸಹ ಏನು ಇಂಪಾರ್ಟೆಂಟು? ಬ್ರೆತ್ತೇ ಇಂಪಾರ್ಟೆಂಟ್ ಆಗತ್ತೆ ಅಲ್ವಾ. ಆ ಬ್ರೆತ್ತು ಹೋಗೋವರೆಗೂ ಎಲ್ಲರೂ ಕಾಯ್ತಾ ಇರ್ತಾರೆ. ಬ್ರೆತ್ ಹೋಗಿದೆ ಅಂದ್ರೆ ಅಮ್ಮಯ್ಯ ಅಂತ ಅಂದ್ರೆ ಅಲ್ಲಿ ಆ ಪ್ರಾಣ ಒಂಥರ ಹೊಡಿತಾ 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 ಒಂಥರ ಭಯಂಕರ ನೋವು ಅನುಭವಿಸ್ತಾ ಇರ್ತದೆ ಆ ದೇಹ. ಯಾಕಂದ್ರೆ ಲಾಸ್ಟ್ ಬ್ರೆತ್ ಹೋಗ್ತಾ ಇಲ್ಲ, ಅದು ಹೋದ್ರೇನೆ ಅದು ಹೋಗಿ ಮತ್ತೆ ಬರಬಾರದು. ಆವಾಗ ಅವನಿಗೆ ರಿಲೀಫ್, ಅರ್ಥ ಆಯ್ತಾ? ಅವನು ಲಾಸ್ಟ್ ಬ್ರೆತ್ ಅಂತ ಎಲ್ಲರೂ ರಿಲ್ಯಾಕ್ಸ್ ಆಗ್ತಾರೆ. ಸೊ ಈ ರೀತಿಯಲ್ಲಿ. ಸೊ ಇನ್ನು ಬೇಕಂದ್ರೆ ನೀವು ಅಬ್ಸರ್ವ್ ಮಾಡಿ, ಡಾಕ್ಟರ್ ಏನೋ ಡಾಕ್ಟರ್ ಏನು ನೋಡ್ತಾನೆ, ಪಲ್ಸ್ ನೋಡ್ತಾ ಇರ್ತಾನೆ, ಅದು ಐಸಿಯಲ್ಲಿ ಇರ್ತಾನೆ, ಬೆಡ್ ಮೇಲೆ ಮಲಗಿರ್ತಾನೆ, ಮೇಲೆ ನೋಡ್ತಾ ಇರ್ತಾರೆ ಎಲ್ಲ, ಏನದು ಆ ವೇವ್ಸ್ ಎಲ್ಲ ಸ್ಟಾಪ್ ಆಗಿರ್ತದೆ. ಆದರೂ ಡಾಕ್ಟರ್ ಏನೋ ಆ ಸ್ಕ್ರೀನ್ ನೋಡ್ಬಿಟ್ಟು ಏನು ಹೇಳ್ತಾನೆ, ನೋಡ್ಬಿಟ್ಟು ಸತ್ತೋಗಿದ್ದಾನೆ ಅಂತ. ಇಲ್ಲಿ ನೋಡಿದ್ರೆ ಬ್ರೆತ್ ಬ್ರೆತ್ ನಾಡಿ ನಾಡಿ ಇನ್ನೂ ನಾಡಿ ನಡೀತಾ ಇದೆ. ಅವಾಗ ಏನು ಹೇಳ್ತೀವಿ? ಆ ಇನ್ಸ್ಟ್ರೂಮೆಂಟ್ ಕರೆಕ್ಟಾ ರಾಂಗ್ ಅಂದ್ರೆ ಇನ್ಸ್ಟ್ರೂಮೆಂಟ್ ಕರೆಕ್ಟ್ ಅಲ್ಲ ಅದು. ನಾವು ನೋಡ್ಬೇಕಾಗಿರೋದು ಇವ್ರ ನಾಡಿ. ಅಲ್ಲಿ ಕಂಪ್ಯೂಟರ್ ಮಾನಿಟರ್ ಸ್ಟಾಪ್ ಆಗಿರ್ಬೋದು, ಆದರೆ ಇಲ್ಲಿ ಇವ್ರ ನಾಡಿ ಸ್ಟಾಪ್ ಆಗಿಲ್ಲ ಅಂದ್ರೆ ಅವರ ಇನ್ನೂ ಮೃತ್ಯು ಆಗಿಲ್ಲ ಅಂತಾನೆ ಅರ್ಥ. ಆ ರೀತಿಯಲ್ಲಿ ನಾವು ಈ ಕೊನೆ ಊಪಿರಿಗೆ ಅಷ್ಟು ವ್ಯಾಲ್ಯೂ ಇದೆ ಸ್ನೇಹಿತರೆ. ಆ ರೀತಿಯಲ್ಲಿ ನಾವು ಮಾಡಿದ್ರೇನೆ ನಮಗೆ ಅರ್ಥ ಆಗೋದು. ಅದಕ್ಕೆ ಈ ಬ್ರೆತ್ ಅನ್ನೋದು ನಮ್ಮ ಒಳಗಡೆ ಬಂದಿದ್ರೆ, ಬಂದಿದ ದಿವಸ ಅಂದರೆ ಮೊದಲನೇ ಸರಿ ಬಂದಿದೆ, ಆಮೇಲೆ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ಒಂದು ಸರಿ ಬ್ರೆತ್ ಒಳಗಡೆ ಬಂದಿದೆ ಅಂದರೆ ಅಷ್ಟೇ, ನಮಗೆಲ್ಲ ಸಕ್ಸಸ್ಸೇ. ಅಂದರೆ ಅರ್ಥ ಏನಂದರೆ ನಮ್ಮ ಇಡೀ ಜೀವನ ಈಗ ನಡೀತಾನೇ ಇರ್ತದೆ ಅಲ್ವಾ. ಅದು ಬರೋದು ಹೋಗೋದು ಅನ್ನೋದು, ಅದು ಮೊದಲನೇ ಸರಿ ಬಂದಿದೆ ಮತ್ತೆ ಪದೇ ಪದೇ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ಇದಕ್ಕೂ ನಾವು ಯಾವಾಗಲೂ ಕೃತಜ್ಞತೆ ತಿಳಿಸ್ತಾನೆ ಇರಬೇಕು. ಯಾಕಂದರೆ ನೀವು ಮಾಡೋಂಥ ಕ್ರಿಯೆ ಅಲ್ಲ ಅದು. ನೀವು ಬೇಕಂದ್ರೆ ಬರೋದು, ಬೇಡ ಅಂದರೆ ಹೋಗೋದಲ್ಲ ಅದು. ಮೇ ಮೇ ಬಿ ನೀವು ಪ್ರಾಣಾಯಾಮ ಮಾಡುವಾಗ ಸ್ವಲ್ಪ ನಿಯಂತ್ರಣ ಮಾಡೋದು ಸಾಧ್ಯವಿದೆ ಅಷ್ಟೇ. ಹೆಚ್ಚು ತಗೊಂಡೋದು ಕಡಿಮೆ ತಗೊಂಡೋದು, ನಂಬರ್ ಆಫ್ ಬೆಸ್ಸು ಜಾಸ್ತಿ ತಗೊಂಡೋದು ಕಡಿಮೆ ಅದು ನಿಮ್ಮ ನಿಮ್ಮ ವೈಯಕ್ತಿಕ ವ್ಯವಹಾರಗಳ ಮೇಲೆ ನೀವೇನು ಕೆಲಸ ಮಾಡ್ತಾ ಇದ್ದ ಅದ್ರ ಪ್ರಕಾರ ಬ್ರೆತ್ತು ಲಾಂಗ್ ಆಗಿ, ಅಂದರೆ ಸ್ವಲ್ಪ ಜನ ನೋಡಿ ಬ್ರೆತ್ ಏನು ಮಾಡ್ತೀರಾ, ಆದಷ್ಟು ಲಾಂಗ್ ಆಗಿ ಬಿಡ್ತಾ ಇರ್ತಾರೆ ಅಲ್ವಾ. ಸ್ವಲ್ಪ ಜನ ಶಾರ್ಟ್ ಆಗಿ ತಗೊಂತಾರೆ ತಗೊಂಡವಾಗ. ಸೊ ಇಲ್ಲಿ ಏನಾಗತ್ತಂದ್ರೆ, ಸೊ ನಾವು ಈ ತಗೊಳ್ಳೋಂಥ ಶ್ವಾಸ ಆದಷ್ಟು ಲಾಂಗ್ ತಗೊಂಡು ಬಿಡೋದು ಶಾರ್ಟ್ ಆಗಿ ಬಿಟ್ರೆ ಅವನಿಗೆ ಪ್ರಾಣಶಕ್ತಿ ಹೆಚ್ಚು ಉಳಿಸ್ಕೊತಾನೆ. ಅರ್ಥ ಆಯ್ತಾ? ಅಂದರೆ ಲಾಂಗ್ ಇಂದ ಅಂದರೆ ಉದಾಹರಣೆಗೆ ಈ ಮೂಗಿಯಿಂದ ಒಂದು 12, ಒಂದು 10, ಒಂದು 5 5 5 ಆ ಥರ ಒಂದು 10ಇಂದ 12 ಬೆರಳು ಅಂತ ಇಟ್ಕೊಳ್ಳಿ, 12 ಫಿಂಗರ್ಸ್ ಅಂತ ಇಟ್ಕೊಳ್ಳಿ. ಅಂಥ ಲಾಂಗಿಂದ ಬ್ರೀತ್ ತಗೊಂಡು ಬಿಡುವಾಗ ಶಾರ್ಟ್ ಆಗಿ ಬಿಡಬೇಕು, ಅಂದರೆ ತುಂಬ ಶಾರ್ಟ್ ಆಗಿ ಬಿಡಬೇಕು. ಅವನಿಗೆ ಪ್ರಾಣಶಕ್ತಿ ಹೆಚ್ಚಾಗಿ ಸಂಗ್ರಹಣ ಆಗತ್ತೆ. ನಾವು ನೋಡ್ತಾ ಇರ್ತೀವಲ್ಲ, ಸುಮಾರು ಜನ ಸಮಾಧಿಯಲ್ಲಿ ಇಟ್ಬಿಡ್ತಾರೆ, ಸಮಾಧಿಯಲ್ಲಿ ಇಟ್ಬಿಡ್ತಾರೆ. ಅಂದರೆ ಅವ್ರು ಸಮಾಧಿಯಲ್ಲಿ ಇರುವಾಗ ಅವರ ಎಕ್ಸಲೇಷನ್ ನೋಡಿದರೆ, ಅಂದರೆ ಉಚ್ಛ್ವಾಸ, ಉಚ್ಛ್ವಾಸ ನೋಡಿದರೆ ತುಂಬ ಕಡಿಮೆ ಇರುತ್ತೆ, ಉಚ್ಛ್ವಾಸ ಇರೋದಿಲ್ಲ. ಅಂತ ಅವರು
ಧ್ಯಾನ ಅಂದ್ರೆ ಯೋಗ ಧ್ಯಾನ ಸಮಾಧಿಯಲ್ಲಿ ಇದ್ಬಿಡ್ತಾರೆ ಅವರು. ಆ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಈಗ ನಾವು ಹೇಳ್ತಾ ಇರ್ತೀವಲ್ಲ ಭೌತಿಕ ಅಮರತ್ವ ಬಗ್ಗೆ ಇದೆಲ್ಲ, ಅವ್ರಿಗದೇ ಏನಂತಂದ್ರೆ ಅವರ ಎಕ್ಸಲೇಷನು ತುಂಬ ಶಾರ್ಟ್ ಆಗಿರುತ್ತೆ, ತುಂಬ ಕಡಿಮೆ ಇರುತ್ತೆ. ಆಚೆ ಕಡೆ ಹೋಗುವಂಥ ಶ್ವಾಸ ತುಂಬ ಕಡಿಮೆ ಇರುತ್ತೆ. ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಅದಕ್ಕೆ ಈ ಶ್ವಾಸ ಅನ್ನೋದು ನಮ್ಮ ಒಳಗಡೆ ಬಂದಿದೆ ಅಂದರೆ ಅಲ್ಲಿಂದ ನಮ್ಗೇನಾಗತ್ತೆ, ಸಕ್ಸಸ್ ಅನ್ನೋದು ಶುರು ಆಗತ್ತೆ. ಓಕೆ, ಸೊ ನಾವೇನು ಭಯಪಡೋದು ಬೇಕಾಗಿಲ್ಲ. ಸೊ ಅಂಥ ಅದ್ಭುತವಾದ ವಿಷಯ ಇದು. ಓಕೆ, ಒಂಥರ ಈ ಶ್ವಾಸ ಏನಂತ ಕರಿತೀವಿ ಅಂದರೆ ಗಿಫ್ಟ್ ಅಂತ ಕರಿತೀವಿ. ನಮ್ಮ ಜೀವನಕ್ಕೆ ಒಂದು ಗಿಫ್ಟ್ ಅದು. ಸೊ ಆ ಗಿಫ್ಟ್ ಅನ್ನೋದು ಯಾಕೆ ಗಿಫ್ಟ್ ಅಂತ ಕರಿತೀವಿ ಅಂದರೆ, ಅದು ನೈಟು ಹಗಲು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ಅದಿರೋವರೆಗೂ ಈ ಯೂನಿವರ್ಸಲ್ಲಿ ನಿಮಗೆ ವ್ಯಾಲ್ಯೂ ಇದೆ. ನೀವು ಇರೋವರೆಗೂ ಶಿವ, ಹೋದ್ರೆ ಅದು ಶವ ಆಗತ್ತೆ ಅಲ್ವಾ. ಅದಕ್ಕೋಸ್ಕರ ಅದು ಇರೋವರೆಗೂ ಈ ಭೂಮಿ ಮೇಲೆ ನಿಮ್ಗೆ ಯಾವುದೇ ಎದುರಿಲ್ಲ ಸ್ನೇಹಿತರೆ. ಯು ಆರ್ ಫ್ರೀ ಟು ಡೂ ಎನಿಥಿಂಗ್. ಯು ಆರ್ ಗಿಫ್ಟೆಡ್. ಯು ಆರ್ ಎ ಪರ್ಸನ್ ಗಿಫ್ಟೆಡ್. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಇದಕ್ಕೂ ಸೊ ಅದ್ಭುತವಾದ ಒಂದು ಸ್ಮಾಲ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಅದು ನಿಮ್ಗೆ ಅರ್ಥ ಆಗತ್ತೆ. ಏನಂತಂದ್ರೆ ಸೊ ಉದಾಹರಣೆಗೆ ಒಂದು ಆ, ಒಂದು ಸ್ಮಾಲ್ ಸ್ಟೋರಿ ಥರ ಇದು. ಏನಾಗಿದೆ, ಒಂದು ದಿವಸ ದೇಹದಲ್ಲಿರುವಂಥ ಎಲ್ಲ ಅವಯವಗಳು ಮಾತಾಡ್ಕೊತಾ ಇದೆ ಅಂತ. ಏನಂತಂದ್ರೆ ನಾನು ಬಿಟ್ಟು ಹೋಗ್ತೀನಿ ಅಂತ. ಆಯಿತು. ಸೊ ಒಂದು ನಮ್ಮ ಎರಡು ಕಾಲುಗಳು, ಎರಡು ಕೈಗಳು, ಮತ್ತೆ ಆ ರೀತಿಯಲ್ಲಿ ಒಳಗಡೆ ಅಂತ ವಿಧ 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 ಆರ್ಗಾನ್ಸ್ ಅಂತ ಇಟ್ಕೊಳ್ಳಿ, ವಿಧ ವಿಧ ಅವಯವಗಳು ಏನು ಮಾತಾಡ್ಕೊಂತಂದ್ರೆ ನಾನು ಬಿಟ್ಟು ಹೋಗ್ತೀನಿ, ನೋಡೋಣ ಏನಾಗತ್ತೋ, ನಿಮಗೆ ನಿಮ್ಮ ದೇಹಕ್ಕೆ ಏನಾಗತ್ತೋ ನೋಡೋಣ ಅಂತ. ಆ ರೀತಿಯಲ್ಲಿ ಒಂದು ದಿವಸ ಎರಡು ಕಾಲುಗಳು ಬಿಟ್ಟು ಹೋಗಿದೆ, ಮತ್ತೆ ಎರಡು ಕೈಗಳು ಬಿಟ್ಟು ಹೋಗಿದೆ, ಏನಾಗಿಲ್ಲ, ಅಂದರೆ ಪ್ರಾಣಕ್ಕಂತೂ ಏನಾಗಿಲ್ಲ. ಆ ರೀತಿಯಲ್ಲಿ ಎಲ್ಲ ಅವಯವಗಳು ಒಂದೊಂದು ಆಚೆ ಕಡೆ ಹೋಗಿ ಮತ್ತೆ ಒಂದು ದಿವಸ ಬಂದಿವಿ ಅಂತ ಬಂದಮೇಲೆ ಮತ್ತೆ ಏನು ಕೇಳ್ತಾ ಇದೆ, ನಾನು ಬಿಟ್ಟು ಹೋಗಿದ್ರೆ ನಿಮ್ಗೆ ಏನೋ ಆಗಿದೆಯಾ? ಅಷ್ಟೇನು ಆಗಿಲ್ಲ, ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಎರಡು ಕೈಗಳು ಹೇಳಿದಂತ, ನಾನು ಬಿಟ್ಟು ಹೋಗಿದ್ರಲ್ಲ ಏನೋ ಆಗಿದೆಯಾ ನಿಮಗೆ? ಏನೂ ಆಗಿಲ್ಲ ಅಂತ. ಈಗ ಕೊನೆಯದು ಬ್ರೆತ್, ನಾನು ಬಿಟ್ಟು ಹೋಗ್ತೀನಿ ಅಂದರೆ ಬೇಡ ಬೇಡ ಬೇಡ, ನೀವು ಬಿಟ್ಟೋದು ಬೇಡ ಅಂತ ಎಲ್ಲ ಅವಯವಗಳು ಅವನು ರಿಕ್ವೆಸ್ಟ್ ಮಾಡ್ಕೊತಾ ಇದೆ. ನೀವು ಬಿಟ್ಟೋದು ಬೇಡಪ್ಪ, ನೀವು ಬಿಟ್ಟು ಹೋಗಿದ್ರೆ ನಾವೆಲ್ಲರೂ ಸತ್ತೋಗ್ತೀವಿ ಅಂತ. ಅಂದರೆ ಈ ರೀತಿಯಲ್ಲಿ ಏನು ಪ್ರಧಾನ ನೋಡಿ ಇಲ್ಲಿ, ಅರ್ಥ ಆಯ್ತಲ್ಲ? ಎಲ್ಲ ಅಂಗಗಳು ಎಲ್ಲ ಅಂಗಗಳು ಬಿಟ್ಟು ಹೋಗಿ ನಿಮ್ಗೇನಾಗಲ್ಲ. ಆ ಬ್ರೆತ್ ಮಾತ್ರ ಬಿಟ್ಟು ಹೋಗಿದ್ರೆ ಯಾವ ಅವಯವಕ್ಕೂ ಪ್ರಾಣಶಕ್ತಿ ಸಿಗೋದಿಲ್ಲ. ಅದಕ್ಕೆ ನೀವು ಅಬ್ಸರ್ವ್ ಮಾಡ್ಬೋದು, ಜಸ್ಟ್ ನಾವು ಸ್ವಲ್ಪ ಒಂದು 2-3 ಸೆಕೆಂಡ್ ಈ ಥರ ಕ್ಲೋಸ್ ಮಾಡಿಕೊಂಡ್ರೆ ಸಾಕು, ಇಮ್ಮಿಡಿಯೇಟ್ ತಕ್ಷಣವೇ ಸೊ ನಮ್ಮ ದೇಹದಲ್ಲಿ ಅಕಲ ಒಂಥರ ಒಳಗಡೆ ಪೂರ್ತಿ ಅಸ್ತವ್ಯಸ್ತ ಆಗತ್ತೆ, ತಡ್ಕೊಳಕ್ಕಾಗಲ್ಲ. ಯಾಕೆ? ಅದು ಇನ್ಸ್ಟಂಟ್ ಶಕ್ತಿ ಸಿಗೋದು ಇಲ್ಲಿಂದನೇ, ನಮ್ಮ ಮೂಗಿಯಿಂದನೇ, ಪ್ರಾಣವಾಯುಯಿಂದನೇ ಸಿಗೋದು. ಅದು ಇಲ್ಲ ಅಂದರೆ ಬ್ಲಡ್ ಒಳಗಡೆ ಆಕ್ಸಿಜನ್ ಹೋಗಲ್ಲ, ಎಲ್ಲ ಸೆಲ್ಸ್ ಬಂದಾಗತ್ತೆ, ಮಾನವನು ಮನುಷ್ಯ ಸತ್ತು ಹೋಗ್ತಾನೆ. ಈ ರೀತಿಯಲ್ಲಿ ಆಗೋದು. ಅದಕ್ಕೆ ಅಷ್ಟು ಇಂಪಾರ್ಟೆಂಟ್ ಇರೋದು ಈ ಬ್ರೆತ್ತು, ಅದು ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಸೊ ಅದಕ್ಕೋಸ್ಕರ ಈ ಬ್ರೆತ್ ಇಷ್ಟು ಪ್ರಾಧಾನ್ಯವಾಗಿರುತ್ತೆ. ಸೊ ಹೋಗೋದು ಬರೋದು ಅತಿ ಸರಳವಾಗಿ ಸಹಜವಾಗಿ ಆಗ್ತಾ ಇರ್ತದೆ. ಅದಕ್ಕೆ ಈ ಬ್ರೆತ್ತನ್ನು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನು ನಾವು ಯಾವ ರೀತಿಯಲ್ಲಿ ತಗೋಬೇಕು, ಯಾವ ರೀತಿಯಲ್ಲಿ ಬಿಡಬೇಕು ಅನ್ನೋದು ಪ್ರಾಣಾಯಾಮ ಹೇಳ್ಕೊಟ್ರೆ, ಸ್ವರ ವಿಜ್ಞಾನದಲ್ಲಿ ನಾವು ಹೇಳ್ತಾ ಇರ್ತೀವಿ ಯಾವ ಕಡೆ ಹೆಚ್ಚು ನಡಿಬೇಕು, ಯಾವ ಕಡೆ ಯಾವ ಸಮಯದಲ್ಲಿ ಏನಾಗಬೇಕು ಅದನ್ನು ಸಹ ನಾವು ತಿಳ್ಕೊತಾ ಬಂದಿದ್ದೀವಿ. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಈ ಬ್ರೆತ್ ವಿಷಯವನ್ನು ನಾವು ಅನೇಕ ವಿಧಾನ ತಿಳ್ಕೊತಾ ಬಂದಿದ್ದೀವಿ. ಓಕೆ, ಇದನ್ನು ಸ್ವಲ್ಪ ಸಣ್ಣ ಮಾಹಿತಿ ನಿಮ್ಗೆ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಬ್ರೆತ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ದೇಹದಲ್ಲಿ ನಾವು ಯಾವಾಗಲೂ ಆ ಪ್ರಾಣಶಕ್ತಿಯನ್ನು ಕಾಪಾಡ್ಕೋಬೇಕು. ಅದನ್ನು ಸ್ವಚ್ಛವಾದ ಬ್ರೆತ್ ಇನ್ನೂ ಒಳ್ಳೆಯದು. ಅಂದರೆ ಇತ್ತೀಚಿನ ಕಾಲದಲ್ಲಿ ಬ್ರೆತ್ ಏನಾಗಿದೆ, ಆದಷ್ಟು ಮಾಲಿನ್ಯವಾಗಿದೆ ಅಲ್ವಾ. ಸೊ ಆ ಮಾಲಿನ್ಯ ಆಗಿರುವಂಥ ಬ್ರೆತ್ತನ್ನು ಅದಂದರೆ ಆ ವಾಯುವನ್ನು ತಗೊತಾ ಇದ್ದೀವಿ, ದೇಹ ಒಳಗಡೆ ಎಲ್ಲ ರಕ್ತ ಮಾಲಿನ್ಯ ಆಗ್ತಾ ಇದೆ, ಅದೇ ಆ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಇದು ಪಾಲನೆ ಮಾಡ್ತಾ ಹೋಗಿ ಅಂತ ಹೇಳ್ತಾ. ಸೊ ಇದು ಒಂದು ಕಾನ್ಸೆಪ್ಟ್, ಬ್ರೆತ್ ಕಾನ್ಸೆಪ್ಟ್ ಇದು.